ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಇವತ್ತಿನ ಸುದ್ದಿ ನಿನ್ನೆನ ಸುದ್ದಿನೂ ಹೌದು. ಆದರೆ ಇವತ್ತು ಆ ಸುದ್ದಿಗೆ ಮಹತ್ವ ಬರುವುದಕ್ಕೆ ಕಾರಣ ಅಮೇರಿಕಾದ ಹೊಸ ಟ್ಯಾರಿಫ್ ಏನಿದೆ, ತೆರಿಗೆ ನೀತಿ ಏನಿದೆ, ಅದು ಇವತ್ತು ಬೆಳಗಿನಿಂದ ಜಾರಿ ಬಂದಿದೆ. ಇದರಿಂದಾಗಿ ಪ್ರತಿಶತ 50ರಷ್ಟು ತೆರಿಗೆಯನ್ನು ಭಾರತ ಯಾವ ವಸ್ತುಗಳನ್ನು ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತೋ, ರಫ್ತು ಮಾಡುತ್ತೋ ಅದರ ಮೇಲೆ ಬೀಳ್ತಾ ಇದೆ. ಸೊ ಈ ನಡುವೆ ಹಲವು ರೀತಿಯ ಡೆವಲಪ್ಮೆಂಟ್ಗಳಾಗಿವೆ. ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು ಅಂತ. ಮೊದಲನೇದಾಗಿ ಒಂದು ಜರ್ಮನ್ ಪತ್ರಿಕೆಯಲ್ಲಿ ಬಂದ ವರದಿ, ಅದು ಕನ್ಫರ್ಮ್ ಆಗಿಲ್ಲ. ಅದರ ಪ್ರಕಾರ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕನಿಷ್ಠ 4 ಬಾರಿ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿದ್ರಂತೆ. ನರೇಂದ್ರ ಮೋದಿಯವರು ಫೋನ್ ಎತ್ತಿಲ್ಲ. ಇದು ಮಹಾನ್ ದಿಗ್ವಿಜಯ, ಇನ್ನೊಂದು ಮತ್ತೊಂದು ಅಂಥೇಳಿ ಬಲಪಂಥೀಯ ಪತ್ರಕರ್ತರು ಇನ್ನೊಬ್ಬರು ಅದನ್ನ ವಿಶ್ಲೇಷಣೆ ಮಾಡ್ಬೋದು. ಆದರೆ ಸತ್ಯ ಅದಲ್ಲ. ಹಾಗಿದ್ದರೆ ಏನು ಕಾರಣ? ಇದು ಭಾರತ ಮತ್ತು ಅಮೇರಿಕಾದ ನಡುವಿನ ಸಂಬಂಧ ಪೂರ್ಣ ಕೆಟ್ಟು ಹೋಗಿದ್ದು. ಸೊ ಮೋದಿ ಅಡ್ಮಿನಿಸ್ಟ್ರೇಷನ್ ಇದ್ದಕ್ಕಿದ್ದ ಹಾಗೆ ಚೀನಾದಡೆ ಓಡಿ ಹೋದದ್ದು. ಚೀನಾಗೆ ಒಂದು ರೀತಿಯಲ್ಲಿ ಶರಣಾಗಿ ಸಂಬಂಧವನ್ನು ಸುಧಾರಿಸೋ ಯತ್ನ ಮಾಡಿದ್ದು. ಅದರಂತೆ ಮೋದಿಜಿ ಅವರು ಇನ್ನೆರಡು ದಿನಗಳಲ್ಲಿ ಅವರು ಚೀನಾಕ್ಕೆ ಹೋಗ್ತಿದ್ದಾರೆ. ಈಗಾಗಲೇ ಅವರು ಜಪಾನಿಗೆ ಕೂಡ ಭೇಟಿ ನೀಡಿದ್ದಾರೆ. ಸೊ ಹಾಗಿದ್ದರೆ ಮೂಲಭೂತ ಪ್ರಶ್ನೆ ಇರೋದು, ಟ್ರಂಪ್ಗೆ ಯಾಕೆ ಮೋದಿಯ ಮೇಲೆ ಸಿಟ್ಟು ಬಂದಿದೆ? ಇದು ಭಾರತದ ಮೇಲೆ ಸಿಟ್ಟಲ್ಲ, ಮೋದಿಯ ಮೇಲೆ ಸಿಟ್ಟು. ನಿನ್ನೆ ಕೂಡ ಅವರು ಮೋದಿಯವರು ಪುಕ್ಲು ಅನ್ನುವ ಮಾತನ್ನು ಹೆದರ್ತಾರೆ. ಪುಕ್ಲು, ಭಯ ಅವರಿಗೆ ಅನ್ನೋ ಮಾತನ್ನೆಲ್ಲ ಹೇಳ್ತಾರೆ. ಒಬ್ಬ ದೇಶದ ಅಧ್ಯಕ್ಷ ಇನ್ನೊಂದು ಪ್ರಧಾನಿಯ ಮೇಲೆ ಈ ರೀತಿ ಮಾತನಾಡೋದಿದೆಯಲ್ಲ, ಅದು ಸರಿಯಾದ್ದಲ್ಲ. ಅದು ವೈಯಕ್ತಿಕ ಹಂತಕ್ಕೆ ಹೋಗಿದೆ. ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಅಂದರೆ ಟ್ರಂಪ್ ಅವರ ಈಗೋ ಅಂತ. ಮೊದಲನೇದು, ಇದು ಪ್ರಾರಂಭ ಆದದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಏನಿತ್ತು, ಅದರ ಮಧ್ಯಸ್ಥಿಕೆ ತಾವು ವಹಿಸಿದ್ದು. ಹಾಗೆಯೇ ತಮ್ಮಿಂದಾಗಿಯೇ ಯುದ್ಧ ವಿರಾಮದ ಘೋಷಣೆ ಆಯಿತು ಅಂತ ಟ್ರಂಪ್ ಹೇಳಿದ್ದು. ಅದನ್ನ ಭಾರತ ಡಿನೈ ಮಾಡ್ತಾ ಬಂತು. ಸೊ ಅದು ಈಗೋ ಹರ್ಟ್ ಆಗಿತ್ತು ಟ್ರಂಪ್ಗೆ ಫಸ್ಟ್ ಅಂತ. ಅದರ ಜೊತೆಗೆ ಅವರು ಮೊದಲಿಂದ ಈ ಟ್ರೇಡ್ ವಾರ್ ಮಾತನ್ನು ಆಡ್ತಾನೆ ಇದ್ದಾರೆ. ಈ ಟ್ರೇಡ್ ವಾರ್ ಮಾತನ್ನು ಆಡ್ತಾ ಅವರು ಟ್ರೇಡ್ ವಾರನ್ನು ಭಾರತ ಯುದ್ಧ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಅವರು ಬಳಸಿದ್ದು ಯಾವುದು? ಅದು ರಷ್ಯಾದಿಂದ ಭಾರತ ಖರೀದಿಸ್ತಾ ಇರುವ, ಆಮದು ಮಾಡಿಕೊಳ್ಳುತ್ತಿರುವ ತೈಲ, ಇಂಧನ, ಅದನ್ನು ಬಂದ್ ಮಾಡಬೇಕು ಅಂತ ಹೇಳಿಬಿಟ್ಟು ಟ್ರಂಪ್ ಹೇಳಿದ್ದು. ಅದರ ಜೊತೆಗೆ ಅವರ ಸಹಾಯಕರು ನಿನ್ನೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಏನು ಅಂದರೆ, ಯುಕ್ರೇನ್ ಮತ್ತು ರಷ್ಯಾದ ಯುದ್ಧ ಇದೆಯಲ್ಲ, ಅದಕ್ಕೆ ಮೂಲ ಕಾರಣ ಇಂಡಿಯಾನೇ ಈ ಯುದ್ಧವನ್ನು ಮುನ್ನಡೆಸ್ತಾ ಇದೆ ಅನ್ನೋ ರೀತಿ ಮಾತಾಡಿದ್ದಾರೆ. ಅಂದರೆ ಆ ಹಂತಕ್ಕೆ ಹೋಗಿದೆ. ಸಂಪೂರ್ಣವಾದ ಸಂಬಂಧ ಕೆಟ್ಟೋಗಿದೆ. ಸೊ ಅಮೇರಿಕಾದ ಸಂಬಂಧವನ್ನು ಇಷ್ಟು ಕೆಡಿಸಿಕೊಂಡು ನಾವು ಉಳಿಯೋದಕ್ಕೆ ಸಾಧ್ಯನಾ ಇಲ್ವ ಅನ್ನೋದೆಲ್ಲ ಬೇರೆ ಇನ್ನೊಂದು ಸಂದರ್ಭದಲ್ಲಿ ಚರ್ಚೆ ಮಾಡ್ಬೋದು. ಆದರೆ ಹಾಗಿದ್ದರೆ ಒಂದು ಪಾಕಿಸ್ತಾನ ಭಾರತದ ಏನು ಯುದ್ಧ ವಿರಾಮ ಇದೆ, ಅದಕ್ಕೆ ಸಂಬಂಧಪಟ್ಟಾಗಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ನ ಭಾರತ ಮೊದಲಿದ್ದ ವಿರೋಧಿಸ್ತಾ ಬಂದಿದೆ. ಆ ಕಾರಣಕ್ಕಾಗಿ ಆ ಕ್ರೆಡಿಟನ್ನು ಯಾವ ಕಾರಣಕ್ಕೂ ಕೂಡ ಅಮೇರಿಕ ಕೊಡೋಕ್ಕೆ ಸಾಧ್ಯ ಇರಲಿಲ್ಲ. ಅನುಮಾನ ಬೇಕಾಗಿಲ್ಲ. ಅವರ ಮಧ್ಯಸ್ಥಿಕೆಯನ್ನು ನಾವು ಒಪ್ಪಿದ್ದೇವೆ ಅಂತಾಗಲಿ, ಅದು ನಮ್ಮ ಇಡೀ ಸಮಸ್ಯೆಯನ್ನು ಇನ್ನೊಂದು ಹಂತಕ್ಕೆ ತಗೊಂಡೋಗ್ತಾ ಇದ್ದರು. ಅದನ್ನ ಭಾಳ ಸ್ಪಷ್ಟವಾಗಿ ಡಿನೈ ಮಾಡಿದ್ರು. ಅದು ಸರಿಯಾದ ಕ್ರಮ. ಮೋದಿ ಅಡ್ಮಿನಿಸ್ಟ್ರೇಷನ್, ನಾನಿದು ಮೋದಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀನಿ. ಅಲ್ಲಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್, ಇಲ್ಲಿ ಮೋದಿ ಅಡ್ಮಿನಿಸ್ಟ್ರೇಷನ್ ಈ ವಿಚಾರದಲ್ಲಿ ಸ್ಪಷ್ಟತೆ ಇತ್ತು, ಪರ್ಫೆಕ್ಟ್ ಆಗಿತ್ತು. ಕಮಿಂಗ್ ಟು ದ ಸೆಕೆಂಡ್ ಇಶ್ಯೂ, ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ಳುತ್ತಿರುವ ವಿಚಾರ. ಇಷ್ಟೆಲ್ಲ ಆದಮೇಲೂ ಕೂಡ ತೈಲದ ಪ್ರಮಾಣವನ್ನು ಈಗ ರಷ್ಯಾ ಕಳಿಸೋದನ್ನು ಇನ್ನಷ್ಟು 5% ಹೆಚ್ಚು ಮಾಡಿದೆ. ಭಾರತ ಯಾವುದಕ್ಕೆ, ಮೋದಿ ಅಡ್ಮಿನಿಸ್ಟ್ರೇಷನ್ ಯಾಕೆ ಈ ಒಂದು ರಷ್ಯಾದ ತೈಲವನ್ನು ತರಿಸಿಕೊಳ್ಳುವುದಕ್ಕೆ ಯಾಕೆ ಅಷ್ಟು ಆಸಕ್ತಿ ಮತ್ತು ಬದ್ಧತೆಯನ್ನು ಹೊಂದಿದೆ? ವಾಯ್? ಏಕೆಂದರೆ ಮೊದಲು ನೀವು ಮೋದಿ ಅಧಿಕಾರಕ್ಕೆ ಬರೋ ಟೈಮಿಗೆ ನಾವು ರಷ್ಯಾದಿಂದ ತರಿಸಿಕೊಳ್ತಿದ್ದಂಥ ತೈಲದ ಪ್ರಮಾಣ ಓನ್ಲಿ 2% ಇತ್ತು. ಇಟ್ ಹ್ಯಾಸ್ ಗಾನ್ ಅಪ್ ಟು ನಮ್ಮ 30 to 40% ಲೆವೆಲ್ಗೆ ಹೋಗಿದೆ. 40% ತರಿಸ್ಕೊತಿದ್ವಿ.
ಹಾಗಿದ್ದರೆ ರಷ್ಯಾದಿಂದ ಕಡಿಮೆ ಬೆಲೆಗೆ ತರಿಸಿಕೊಳ್ಳುತ್ತಿರುವ ತೈಲ ಏನಿದೆ ಅದು ಭಾರತದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ? ಅದರ ಜೊತೆಗೆ ಈ ಕಡಿಮೆ ಬೆಲೆಯಲ್ಲಿ ಸಿಕ್ಕಂಥ ತೈಲದ ಲಾಭ ಈ ದೇಶದ ಸಾಮಾನ್ಯ ಜನರಿಗೆ ತಲುಪಿದೆಯಾ ಇಲ್ವಾ? ಇದು ಬಹಳ ಕುತೂಹಲಕರವಾದ ಅಂಕಿಅಂಶ. ಸೊ ನಾನು ಅದಕ್ಕೆ ಸಂಬಂಧಪಟ್ಟಂಥ ವರದಿಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ಇಟ್ಕೊಂಡೆ ಮಾತನಾಡ್ತೀನಿ, ಸುಮ್ಮನೆ ಗಾಳಿಪಟ ಹಾರಿಸಲ್ಲ. ಸೊ ಇನ್ನೊಂದು ವರದಿ ಏನು ಹೇಳುತ್ತೆ ನೋಡಿ, ವಿತ್ ದ ನ್ಯೂ ಟಾರಿಫ್ ರಿಸರ್ವ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಕಿಕ್ಕಿಂಗ್ ಇನ್ ಫ್ರಮ್ ಆಗಸ್ಟ್ 27th ಅಂದರೆ ಇವತ್ತು ಬೆಳಗಿಂದ ಪ್ರಾರಂಭ ಆಗಿದೆ. ಇಂಡಿಯಾಸ್ ಆಲ್ ಆಯಿಲ್ ರಿಫೈನಿಂಗ್ ಆಫೀಸರ್ಸ್ ಆರ್ ಲುಕಿಂಗ್ at receiving Russian oil at a discounted rate beyond the deadline. ಅಂದರೆ ಏನು ಅಮೇರಿಕಾ ಡೆಡ್ಲೈನ್ ಕೊಟ್ಟಿದೆ ಅದರ ಮೀರಿದ ಮೇಲೂ ಕೂಡ ಭಾರತ ಬದ್ಧವಾಗಿದೆ ಚೀನಾದ ರಷ್ಯಾದ ಇದನ್ನು ತರಿಸ್ಕೊಳ್ಳೋದಕ್ಕೆ. ಇದು ಬಹಳ ಸ್ಪಷ್ಟವಾಗಿ ಈ ವರದಿ ಹೇಳುತ್ತೆ. ಸೊ ಏನಿದೆ ಆಗಿದೆ ಟ್ರ್ಯಾಕಿಂಗ್ ಡೇಟಾ ಅಟ್ ಆಫಿಷಿಯಲ್ ಸೋರ್ಸಸ್ ಹೇಳೋ ಪ್ರಕಾರ ಏನಾಗಿದೆ ಅಂದರೆ 2022ರಲ್ಲಿ ಇಂಡಿಯಾ ಪರ್ಚೇಸ್ ಆಫ್ ರಷ್ಯನ್ ಆಯಿಲ್ ಗ್ರೇಡ್ಸ್ ಹ್ಯಾವ್ ಹೆಲ್ಪ್ಡ್ 2 ಪ್ರೈವೇಟ್ ಪ್ಲೇಯರ್ಸ್ ಮೇಕ್ ಮೋರ್ ಪ್ರಾಫಿಟ್ ದೆನ್ ಈ ಸ್ಟೇಟ್ ರನ್ ರಿಫೈನರೀಸ್. ಅಂದರೆ ಈ ರಷ್ಯಾದಿಂದ ಏನು ತರಿಸಿಕೊಳ್ಳಲಾಗ್ತಾ ಇದೆ ಇಂಧನ, ಅದರ ನೇರವಾದ ಲಾಭ 2 ಖಾಸಗಿ ಕಂಪನಿಗಳಿಗಾಗಿದೆ, ಸರ್ಕಾರಿ ತೈಲ ಕಂಪನಿಗಳಿಗೆ ಅಲ್ವೇ ಅಲ್ಲ. ಅಂದರೆ ಈ 2 ತೈಲ ಕಂಪನಿಗಳಿಗೆ ಲಾಭ ಮಾಡಿ ಕೊಡುವುದಕ್ಕಾಗಿಯೇ ಭಾರತ ತೈಲವನ್ನು ರಷ್ಯಾದಿಂದ ತರಿಸಿಕೊಳ್ತಾ ಇದೆ ಅನ್ನುವ ಆರೋಪ ಇದೆಯಲ್ಲ, ಆ ಆರೋಪಕ್ಕೆ ಏನು ಹೇಳೋಕ್ಕೆ ಸಾಧ್ಯ ನೋಡಿ. ಅದು ಭಾಳ ಕುತೂಹಲಕರವಾಗಿದೆ. ಸೊ ಏನು ಹೇಳುತ್ತೆ, ಸೊ ದೇ ಹ್ಯಾವ್ ಅಕೌಂಟೆಡ್ ಓವರ್ 30% ಯು ಸಿ ಪರ್ಸೆಂಟ್ ಆಫ್ ದ ಎವರೇಜ್ 1.5 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ. ಸೊ ಒಂದು ದಿನಕ್ಕೆ 1.5 ಮಿಲಿಯನ್ ಬ್ಯಾರಲ್ ಏನಿದೆ ಅದು ಭಾರತಕ್ಕೆ 2022ರಲ್ಲಿ ಬರ್ತಾಯಿತ್ತು. ಅದರಲ್ಲಿ ಈ ಹೊಸ ರಿಪೋರ್ಟ್ ಹೇಳುವ ಪ್ರಕಾರ ಇದರಲ್ಲಿ 1.5 ಮಿಲಿಯನ್ ಎವರೇಜ್ ಏನಿದೆ ಬ್ಯಾರಲ್ ಪರ್ ಡೇ ಏನಿದೆ ಸೋರ್ಸಸ್ ಫ್ರಮ್ ರಷ್ಯಾ ಅಂತ ತರಿಸು. ಅಕಾರ್ಡಿಂಗ್ ಟು 23rd ನ್ಯೂಸ್ ರಿಪೋರ್ಟ್, ಸ್ಟೇಟ್ ರನ್ ರಿಫೈನರೀಸ್ ಏನು ಮಾಡ್ತಾವೆ ಅಂದರೆ ಬೈ ನ್ಯೂ ಡೆಲ್ಲಿ ಫಿಕ್ಸ್ಡ್ ಫ್ಯೂಯಲ್ ಪ್ರೈಸ್ ರಿಸೈಮ್ ಹ್ಯಾವ್ ಗೇನ್ ಲೆಸ್. ಅಂದರೆ ಯಾರು ಭಾರತದಲ್ಲಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮ್ಮ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ನಿಗದಿಪಡಿಸುವ ಸರ್ಕಾರಿ ಸ್ವಾಮ್ಯದ ಈ ತೈಲ ಸಂಸ್ಕರಣಾ ಘಟಕಗಳು ಮತ್ತು ಇವೇನಿದೆ ಅವರಿಗೆ ಲಾಭನೇ ಆಗಿಲ್ಲ. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ನೋದನ್ನು ನಾವು ಇಲ್ಲಿ ಭಾಳ ಸ್ಪಷ್ಟವಾಗಿ ಗಮನಿಸಬೇಕು ಅಂತ. ಸೊ ಹಾಗಿದ್ರೆ ಲಾಭ ಆಗಿದ್ದೆ ಯಾರಿಗೆ? 2 ಕಂಪನಿಗಳಿಗೆ ಲಾಭ ಆಗಿದೆ ಅಂತ ಅದು ಹೇಳುತ್ತೆ. ಈ 2 ಕಂಪನಿಗಳು ಪ್ರೈವೇಟ್ ಕಂಪನಿಗಳೇನಿವೆ ಅವರು ಎಷ್ಟು ಅಂತಂದರೆ ಔಟ್ ಆಫ್ 1.8 ಮಿಲಿಯನ್ BPD ಏನಿದೆ, BPD ಅಂದರೆ ಬ್ಯಾಲನ್ ಪರ್ ಡೇ, ಅದರಲ್ಲಿ ಏನಿದೆ ಅದರಲ್ಲಿ 8,81,000 ಬ್ಯಾರಲ್ಸ್ಗಳೇನಿವೆ ಅದು ಸನ್ಮಾನ್ಯ ಗ್ರೇಟ್ ಅಂಬಾನಿಯವರ ಕಂಪನಿಗೆ ಹೋಗ್ತಾ ಇದೆ ಮತ್ತು ಇನ್ನೊಂದು ಕಂಪನಿಗೆ ಹೋಗ್ತಾ ಇದೆ. ಸೊ ಅನ್ನುವುದು ಭಾಳ ಸ್ಪಷ್ಟವಾಗಿ ಇಲ್ಲಿ ಅಂಕಿ ಅಂಶಗಳು ತೋರಿಸ್ಕೊಡ್ತವೆ. ಇದು ಏನು ಆಗ್ತಾ ಇದೆ ಅಂದರೆ ಬಹುಮಟ್ಟಿಗೆ ಸುಮಾರು 70% ರಷ್ಯಾದ ತೈಲ ಏನಿದೆ ಅದನ್ನು ಅಂಬಾನಿಯವರು ರಿಲಯನ್ಸ್ ಸಂಸ್ಥೆ ಇದೆಯಲ್ಲ ಅದು ಖರೀದಿ ಮಾಡುತ್ತೆ. ಅದನ್ನು ಖರೀದಿ ಮಾಡಿದಂಥ ಅದನ್ನು ವಿದೇಶಿಗಳಿಗೆ ಮಾರಾಟ ಮಾಡಲಾಗುತ್ತೆ. ಎಸ್ಪೆಷಲಿ ಯು ಸಿ ದಟ್ ಯುರೋಪಿಯನ್ ಕಂಟ್ರಿಗಳಿಗೆ. ನಿಮಗೆ ನೆನಪಿರ್ಬೋದು, ಯು ಸಿ ದಟ್ ಮುಖೇಶ್ ಅಂಬಾನಿ ಅವರಿಗೆ ಯು ಸಿ ಈ ಬಿಸಿನೆಸ್ ಸಂಬಂಧಗಳು ಹೇಗಿವೆ ಅಂದರೆ ಮೋದಿಯವರಿಗೆ ಟ್ರಂಪ್ ಸಿಗದಿದ್ದರೂ ಮುಖೇಶ್ ಅಂಬಾನಿಯವರಿಗೆ ಸಿಗ್ತಿದ್ರು ಅಂತ. ಆ ಕಾರಣಕ್ಕೆ ಅವರು 2 ಸಲ ಸನ್ಮಾನ್ಯ ಟ್ರಂಪ್ ಅವರು ಗಲ್ಫಿಗೆ ಬಂದಾಗ ಇವರು ಓಡೋಗಿ ಭೇಟಿ ಮಾಡಿ ಈ ಟ್ರೈಡ್ ಈಸ್ ಬೆಸ್ಟ್ ಅಂತ ಅವರು ಬಹಳ ಟ್ರೈ ಮಾಡಿದ್ರು. ಈ ವ್ಯವಹಾರಕ್ಕೆ ತೊಂದರೆ ಆಗದಂತೆ ನೋಡ್ಕೋಬೇಕು ಅಂತ. ಬಟ್ ಟ್ರಂಪ್ ಬಿಟ್ಟೇ ಇಲ್ಲ. ಸೊ ಮೋದಿಯವರು ಯು ಸಿ ದಟ್
ಅಂಬಾನಿ ಅದಾನಿ ಅವರ ಸ್ನೇಹಿತರಾಗಿರುವುದರಿಂದ ಈಗ ರಷ್ಯಾದಿಂದ ತೈಲ ತರಿಸಿಕೊಳ್ಳುವುದಕ್ಕೆ ಅವರು ನಿರಾಕರಿಸ್ತಿದ್ದಾರೆ ಅನ್ನೋ ಮಾತಿದೆ. ನಿರಾಕರಿಸ್ತಿಲ್ಲ ಅನ್ನೋ ಮಾತಿದೆ. ರಷ್ಯಾದಿಂದ ನಾವು ತರಿಸ್ಕೊಳ್ಳೋಕ್ಕೆ ಕಂಟಿನ್ಯೂ ಮಾಡ್ತೀವಿ, ಅಮೇರಿಕಾದ ಮಾತನ್ನು ಒಪ್ಪಲ್ಲ. ಯಾರಿಗೆ ಲಾಭ ಮಾಡಿಕೊಡೋದಕ್ಕೆ? ಕ್ಲಿಯರ್, ರಿಲಯನ್ಸ್ ಗ್ರೂಪಿಗೆ ಅಲ್ವಾ, ಅಂಬಾನಿಯವರಿಗೆ. ಸೊ ಇಡೀ ಈ ರಫ್ತು ಏನಿದೆ 70% ಸರ್, ಅಂಡರ್ಸ್ಟ್ಯಾಂಡ್, 70% ಅಷ್ಟು ಯು ಸಿ ದಟ್ ಅಂಬಾನಿಯವರ ಕಂಪನಿಗಳು ತರಿಸ್ಕೊಳ್ತವೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇರೋದು. ಸೊ ಅಂಬಾನಿಯವರ ಕಂಪನಿ ಇದನ್ನು ತರಿಸ್ಕೊಳ್ತಾ ಇದೆ, ಅದಕ್ಕೆ ಲಾಭ ಆಗ್ತಿದೆ ಅಂತ. ಸೊ ಮೋದಿಯವರ ಆರ್ಥಿಕ ನೀತಿ ಏನಿದೆ ಅದು ಬಹುಮಟ್ಟಿಗೆ ಉದ್ಯಮಿಗಳಿಗೆ, ಎಸ್ಪೆಷಲಿ ಇಬ್ಬರು ಅದಾನಿ ಮತ್ತು ಅಂಬಾನಿ, ಅವರಿಗೆ ಲಾಭದಾಯಕ ಆಗಿದೆ ಅನ್ನುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ನಿಮ್ಗೆ ಅನುಮಾನನೇ ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು ಇದು ಇವರದ್ದೇನೆ, ಇವರಿಗೆ ಲಾಭ ಮಾಡಿಕೊಡುವುದಕ್ಕಾಗಿಯೇ ಮಾಡಲಾಗ್ತಾ ಇದೆ. ಅದಿಲ್ಲದಿದ್ದರೆ ರಷ್ಯಾದಿಂದ ಆಯಿಲ್ ಏನು ನೀವು ತರಿಸ್ಕೊತೀರಿ, ಕಡಿಮೆ ಬೆಲೆ ತರಿಸ್ಕೊತೀರಿ, ಅದನ್ನು ಪ್ರಾಫಿಟ್ ಮಾಡಿಕೊಟ್ಟು ಯಾವುದೋ ಖಾಸಗಿ ಕಂಪ್ನಿಗೆ ಪ್ರಾಫಿಟ್ ಮಾಡಿ ಯುರೋಪಿಯನ್ ಕಂಟ್ರಿ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡ್ತೀರಿ. ಅದನ್ನೇ ಗೌರ್ಮೆಂಟ್ ರಿಫೈನರೀಸಿಗೆ ಕೊಟ್ಟಿದ್ದಾರೆ. ಆ ಲಾಭ ಸಾಮಾನ್ಯವಾಗಿ ಭಾರತದ ಸಾಮಾನ್ಯ ಜನರಿಗೆ ಅದರ ಲಾಭ ತಲುಪ್ತಿತ್ತು. ಭಾರತದ ಸಾಮಾನ್ಯ ಜನರಿಗೆ ಅದರ ಲಾಭ ದೊರಕಿದ್ದಿದ್ದರೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ನೆಲಕ್ಕೆ ಕುಸಿತಾ ಇತ್ತು. ಅದರಿಂದ ಇಡೀ ಉದ್ಯಮಕ್ಕೆ ಲಾಭ ಆಗ್ತಾ ಇತ್ತು. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಇಂಧನದ ಬೆಲೆ ಇಳಿದ ತಕ್ಷಣ ಇಡೀ ಎಕಾನಮಿ ಚಿಗುರಿಕೊಳ್ಳುತ್ತೆ. ಆದರೆ ಈಗ ಮೋದಿ ಸಾಹೇಬರ ಆರ್ಥಿಕ ನೀತಿಯಿಂದಾಗಿ ಕೇವಲ ಸಾಮಾನ್ಯ ರಿಲಯನ್ಸ್ ಕಂಪನಿಯ ಮುಖೇಶ್ ಅಂಬಾನಿಯವರ ಕಿಸೆಗೆ ದುಡ್ಡು ತುಂಬ್ತಾ ಇದೆ, ಸಾಮಾನ್ಯ ಜನರಿಗೆ ಅಲ್ಲವೇ ಅಲ್ಲ. ಸೊ ಅದಕ್ಕಿರುವ ಪ್ರಶ್ನೆ, ಸೊ ನಮ್ಮ ಪ್ರಧಾನಿಗಳು ಈ ಇಬ್ಬರು ಇಂಡಸ್ಟ್ರಿಯಲಿಸ್ಟ್ಸ್ ಏನಿದ್ದಾರೆ ಅವರ ನಿಯಂತ್ರಣದಲ್ಲಿ ಇದ್ದಾರಾ, ಈ ಪ್ರಶ್ನೆ ಕೂಡ ಮೂಡಿ ಬರುತ್ತಾ ಇದೆ. ಇದು ಎಲ್ಲಿವರೆಗೆ ಹೋಗುತ್ತೆ? ಸೊ ಅದ್ರ ಜೊತೆಗೆ ಈಗ ಏನೇನಾಗಿದೆ ಅನ್ನೋ ವಿವರಗಳನ್ನು ನಾನು ಕೊಡ್ಬೋದು, ಇಟ್ಕೊಂಡಿದ್ದೀನಿ. ಬಟ್ ಇದಾಗ್ತಾ ಇದೆ ಏನು ಅಂದರೆ, ವಿ ಸಿ ದಟ್ ಈ 50% ಏನಿದೆ ಈ ಟ್ಯಾರಿಫ್ನಿಂದ ಆಗೋದೇನು. ಸೊ ಈಗ ಅಮೇರಿಕ, ನಾನು ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಸರ್ ತಮಗೆ. ಈಗ ನಾನು ಹಾಕೊಂಡಂಥ ಶರ್ಟ್ ಇದೆ ಅಂತೀವಿ, ಇದು ಅಂಥ ಬೆಲೆ ಶರ್ಟ್ ಅಲ್ಲ, ಸಾಮಾನ್ಯ ಶರ್ಟ್. ಸೊ ಅಮೇರಿಕಕ್ಕೆ ಹೋಗುವ ಶರ್ಟ್ ಏನಿದೆ, ಈ ಮೊದಲು ಒಂದು ಅಂಗಿ $10 ದೊರಕ್ತಾ ಇದೆ. $10 ಅಂದರೆ ಯು ಅಂಡರ್ಸ್ಟ್ಯಾಂಡ್, ನಿಯರ್ಲಿ ಸೊ 800-900 ರೂಪೀಸ್ ಅಂದ್ಕೊಳ್ಳಿ, ಅಷ್ಟಕ್ಕೆ ಸಿಗ್ತಾ ಇತ್ತು. ಅದು ಈಗ ಇವರ 50% ಟ್ಯಾರಿಫ್ ಆದಮೇಲೆ ಅದು $16-17 ಮಾರಾಟ ಮಾಡಬೇಕು. ಅವರು ಏನೇಳಿ $10 ಯಾವ ಶರ್ಟನ್ನು ಮಾರಾಟ ಮಾಡ್ತಿದ್ರು ಅಮೇರಿಕಾದಲ್ಲಿ, ಇಂಡಿಯಾದ ಶರ್ಟ್ಗಳಿಗೆ ಅದು ಈಗ $16 ಮಾರಾಟ ಆಗುತ್ತೆ. ಆದರೆ ಇದಿರುವ ಸಮಸ್ಯೆ ಏನಂದರೆ, ನಾನು ಉದಾಹರಣೆಗೆ ಇದು ಮಾತ್ರ ಕೊಡ್ತೀನಿ, ಬೇರೆ ಬೇರೆ ಅದಕ್ಕೂ ನಾನು ಮಾತಾಡೋಕೆ ಹೋದರೆ ಉದ್ದ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಫಾರ್ ಎಕ್ಸಾಂಪಲ್ ಉಳಿದೇನು ಇಂಡಿಯಾ ರಫ್ತು ಮಾಡುತ್ತೆ ಅದ್ರ ಬಗ್ಗೆ ಮಾತನಾಡೋದು ಅದು ಉದ್ದ ಆಗುತ್ತೆ, ಬರೀ ಕೇವಲ ಬಟ್ಟೆ ತೊಗೊಂಡಿದ್ದೀನಿ. ಇದರಿಂದಾಗಿ ಭಾರತಕ್ಕಿಂತ ಕಡಿಮೆ ತೆರಿಗೆಯನ್ನು ವಿಧಿಸಾಗಿರುವಂತಹ ಬಾಂಗ್ಲಾದೇಶ, ಪಾಕಿಸ್ತಾನ ಮೊದಲಾದ ದೇಶಗಳೇನಿವೆ, ಯಾರು ಈ ಜವಳಿ ಉದ್ಯಮದಲ್ಲಿವೆ, ಅವರ ವಸ್ತುಗಳು ಅಮೇರಿಕಾದಲ್ಲಿ ಅತಿ ಹೆಚ್ಚು ಮಾರಾಟ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ವಿಲ್ ಬಿ ದ ಲೂಸರ್ ಅಂತ. ಇದನ್ನು ಮಾಡೋಕ್ಕೆ ಏನು ಮಾಡಬೇಕು ಅಂದರೆ, ಬಹಳ ಅದ್ಭುತವಾದ ಮಾತನ್ನು ಮೋದಿ ಸಾಹೇಬರು ಹೇಳಿದ್ದಾರೆ. ಸ್ವದೇಶಿ ಪಟ್ಟೆ ಬದ್ಧತೆ, ಎಲ್ಲವನ್ನೂ ನಾವು ಸ್ವದೇಶಿಯನ್ನು ಬಳಸಬೇಕು, ವಿದೇಶದಿಂದ ತರಿಸ್ಕೋಬಾರ್ದು ಅಂತ. ಈ ಮಾತನ್ನು ಮಹಾತ್ಮ ಗಾಂಧಿ ಯಾವತ್ತೂ ಹೇಳಿದರು. ಆದರೆ ಗಾಂಧಿಯ ಒಳಗಡೆ ವಿಷ ತುಂಬಿಕೊಂಡ ಈ ಗೋಡ್ಸೆವಾದಿಗಳಿಗೆ ಅದು ಇಷ್ಟ ಆಗ್ತಿರಲಿಲ್ಲ, ಅವರಿಗೆ ಅದಿಷ್ಟ ಆಗ್ತಿರಲಿಲ್ಲ. ಯಾಕಂದರೆ ಮೂಲಭೂತವಾಗಿ ವ್ಯಾಪಾರಸ್ಥರು. ಈಗ ಅವರ ವ್ಯಾಪಾರ ಕುಸ್ತಿದೆ ಅನ್ನುವ ಕಾರಣಕ್ಕಾಗಿ ಈಗ ಸ್ವದೇಶಿ ಭಾಷಣವನ್ನು ಸನ್ಮಾನ್ಯ BJP ಸರ್ಕಾರ, ಮೋದಿ ಅಡ್ಮಿನಿಸ್ಟ್ರೇಷನ್ ಹೇಳ್ತಾರೆ, ಬೇರೆ ದಾರಿ ಇಲ್ಲ, ಬೇರೆ ಬಿಗ್ ಟ್ರಬಲ್ ಅಂತ. ಅದ್ರ ಜೊತೆ ನಿಮ್ಗೆ ಹೇಳಿದೆ, ಮೋದಿ ಆ ವಿಚಾರವನ್ನು ಮಾತಾಡ್ಬಿಟ್ಟು ನಾನು ಮುಗಿಸ್ಬೋದು ಅನಿಸುತ್ತೆ. ಇಸ್ ದಟ್ 4 ಏನು ಕರೆಗಳು ಏನು ಬಂದು ಟ್ರಂಪ್ ಅದನ್ನು ಎತ್ತುಕೊಂಡಿಲ್ಲ ಅಂತ ಹೇಳೋಕ್ಕಾಗ್ತದೆ. ಅದೊಂದು ಮಹಾನ್ ಹೆಮ್ಮೆ ಅನ್ನುವ ರೀತಿಯಲ್ಲಿ BJP ಸಪೋರ್ಟರ್ಸ್ ಮಾತಾಡ್ತಿದ್ದಾರೆ. ಡಿಪ್ಲೊಮಸಿಯಲ್ಲಿ ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳೋದು, ಇಬ್ಬರು ಯಾರೋ ಲವರ್ಸ್ ಗಲಾಟೆ ಮಾಡ್ಕೊಂಡ್ರೆ
ಅವು ಮಾಡಿದ್ರೆ ಅವ್ರು ಎತ್ಕೊಳ್ಳಲ್ಲಪ್ಪ, ಸಿಟ್ಟು ಮಾಡ್ಕೊಂಡಿರ್ತಾರೆ. ಈ ಡಿಪ್ಲೊಮಸಿ ಅಂದರೆ ಹಾಗಲ್ಲ. ಡಿಪ್ಲೊಮಸಿ ಫೋನ್ ಎತ್ತಿಕೊಳ್ಳೋದಿರೋದೇನಿದೆ ಅದು ರಾಜತಾಂತ್ರಿಕ ನಡೆ ಅಲ್ಲ. ನಾನು ಎತ್ಕೊಂಡೇ ಇಲ್ಲ, ಇನ್ನೇನೋ ಮಾಡಿಬಿಡ್ತೀನಿ, ಯುದ್ಧ ಮಾಡಿಬಿಡ್ತೀನಿ, ಮುಳುಗಿಸ್ಬಿಡ್ತೀನಿ, ಅಲ್ಲೆಲ್ಲ ಹೋಗ್ತೀನಿ, ಚೀನಾ ನನಗೇನೋ ಮಾಡುತ್ತೆ. ಚೀನಾ ಯಾರು ನಮ್ಮ ಕಡೆ ಇರೋಕ್ಕಾಗತ್ತೇನ್ರಿ? ಅದ್ರ ಜೊತೆಗೆ ಚೀನಾ ಸೀರಿಯಸ್ ಆಗಿ ಮೊನ್ನೆ ಒಂದು ಎಚ್ಚರಿಕೆ ಕೊಟ್ಟಿದೆ, ಇವರು ಓಡೋಗಿ ಬಂದ ಮೇಲೆ, ಅಜಿತ್ ದೋವಲು ಇವರೆಲ್ಲ ಹೋಗಿ ಬಂದ ಮೇಲೆ, ಅದು ತೈವಾನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಯಾರು ಚೀನಾದ ವಿದೇಶಾಂಗ ಸಚಿವರು ವಾಂಗ್ ಯಿ ಅವರು ಭಾರತಕ್ಕೆ ಬಂದಾಗೇನಿದೆ, ಅವರು ಬಂದ ಮೇಲೆ ಚೀನಾ ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡುತ್ತೆ. ನಿಮ್ಮ ಮೇನ್ ಸ್ಟ್ರೀಮ್ದಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಏನೂ ಸಿಗಲ್ಲ, ಬರೆಯಲ್ಲ. ಅವರು ಇಶ್ಯೂ ಮಾಡ್ತಾ ತೈವಾನಕ್ಕೆ ಸಂಬಂಧಪಟ್ಟಂತೆ ಚೀನಾದ ನೀತಿ ಏನಿದೆ, ಒಂದು ಚೀನಾ ನೀತಿ, ಅದಕ್ಕೆ ಭಾರತ ಬೆಂಬಲ ವ್ಯಕ್ತಪಡಿಸಿದೆ ಅಂಥೇಳಿ ಚೀನಾ ಅಡ್ಮಿನಿಸ್ಟ್ರೇಷನ್ ವಿದೇಶಾಂಗ ಇಲಾಖೆ ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡ್ತು. ಆ ಸ್ಟೇಟ್ಮೆಂಟ್ ಇಶ್ಯೂ ಆದ ತಕ್ಷಣ ಭಾರತ ಕ್ಲಾರಿಫೈ ಮಾಡ್ತು, ನಮ್ಮ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಏನು ಹೇಳಿ, ನಮ್ಮ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದರೆ ಭಾರತ ಈ ಮೊದಲು ಒಂದು ಚೀನಾ ಇದೇನಿದೆ ಅದನ್ನು ಒಪ್ಪಿಕೊಳ್ಳುವ ವಿಚಾರದಲ್ಲಿ ನಮ್ಮ ನಿಲುಮೆಯಲ್ಲಿ ಬದಲಾವಣೆ, ಇದು ಚೀನಾವನ್ನು ಕೆರಳಿಸ್ತು. ಅದರ ಜೊತೆಗೆ ಇಲ್ಲಿ ಬಂದು ಹೋದ ಮೇಲೇ ಅವರು ಚೀನಾ ವಿದೇಶಾಂಗ ಸಚಿವರು ಅಫ್ಘಾನಿಸ್ತಾನಕ್ಕೆ ಹೋಗಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಇದ್ದ ಜಗಳವನ್ನು ಬಗೆಹರಿಸಿ ಮಧ್ಯೆ ನಿಂತ್ಕೊಂಡು ಹೊಸ ಸ್ಟ್ರಾಟಜಿಯನ್ನು ಮಾಡಿ, ಅಂದರೆ ಟ್ರಂಪ್ನ ಹತ್ರ ಹೊಡೆಸ್ಕೊಂಡಿದ್ದೀವಿ, ಈ ಕಡೆ ಚೀನಾನು ನಮಗೆ ಒದೆಯೋದಕ್ಕೆ ರೆಡಿಯಾಗಿದೆ. ಅದಕ್ಕೆ ನಾನು ಹೇಳೋದು, ಅದಕ್ಕೆ ಸಿಟ್ಟು ಮಾಡಿಕೊಂಡು ನಾನು ಫೋನ್ ಮಾಡಿದ್ರೆ ಎತ್ಕೊಳ್ಳಲ್ಲ ಕಣ್ರಿ, ನಾನು ಟಾಯ್ಲೆಟಲ್ಲಿದ್ದೀನಿ ಅಂತ ಹೇಳ್ತೀನಿ. ಟ್ರಂಪ್ ಫೋನ್ ಮಾಡಿದರೆ ಸ್ನಾನ ಮಾಡ್ತಿದ್ದೀನಿ ಅಂತೀನಿ. ಈ ರಾಜಕಾರಣಿಗೆ ಒಂದು ಚಟ ಇದೆ, ನೀವು ಭಾಳ ಜನ ರಾಜಕಾರಣಿ ನೋಡಿದ್ದೀನಿ, ನಿಮ್ಮ ಫೋನ್ ಎತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಸಾಹೇಬರು ಬಾತ್ರೂಮಲ್ಲಿದ್ದಾರೆ ಅಂತ, ಸಾಹೇಬರು ಟಾಯ್ಲೆಟ್ನಲ್ಲಿದ್ದಾರೆ ಅಂತ. ನಾನು ಹಿಂಗೊಬ್ಬ ಹಿರಿಯ ರಾಜಕಾರಣಿ ಮಂತ್ರಿಯವರು, ಅವರು ಒಂದು ಸಲ ಫೋನ್ ಮಾಡಿದ್ದೆ ನಾನು. ಅವ್ರು ಬೆಳಗ್ಗೆ ತಿಂಡಿಗೆ ಕರೆದಿದ್ರು. ನಾನು ಫೋನ್ ಮಾಡಿದ ತಕ್ಷಣ ಫಸ್ಟ್ 8 ಗಂಟೆಗೆ ಫೋನ್ ಮಾಡಿದೆ, ತಿಂಡಿ ತಿನ್ನೋಕ್ಕೆ ಕರೀತಾರೆ ಹೋಗ್ಬೇಕು ಅಂತ. ಸೊ ಫೋನ್ ಮಾಡಿದ ತಕ್ಷಣ ಅವ್ರು ಫೋನ್ ಎತ್ಕೊಂಡು ಹೇಳಿದೆ, ಇಲ್ಲ ಸಾಹೇಬರು ಟಾಯ್ಲೆಟಲ್ಲಿದ್ದಾರೆ ಸರ್. ಸರಿ ಫೈನ್. ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿದೆ, ಮತ್ತೆ ಸಾಹೇಬರು ಟಾಯ್ಲೆಟ್ ಅಂದರು. ಮತ್ತೆ 1 ತಾಸು ಬಿಟ್ಟು ಫೋನ್ ಮಾಡಿದೆ, 10 ಗಂಟೆ ಆಯಿತು, ನಾನು ತಿಂಡಿ ತಿಂದ್ಬಿಟ್ಟೆ, ಹೋಗಿಲ್ಲ. ಮತ್ತು ಸಾಹೇಬರು ಟಾಯ್ಲೆಟ್ಲಿದ್ದಾರೆ ಅಂದ. ನಾನು ಹೇಳಿದೆ ಅವನಿಗೆ, ನೋಡಪ್ಪ ನಿಮ್ಮ ಸಾಹೇಬರು 3 ತಾಸಿಂದ ಟಾಯ್ಲೆಟ್ಲಿದ್ದಾರೆ, ಇಟ್ಸ್ ಎ ಸೀರಿಯಸ್ ಪ್ರಾಬ್ಲಮ್, ಮೊದಲು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ, ಅದು ಇಲ್ದಿದ್ರೆ ನಾನು ಹೇಳ್ತೀನಿ ಅವರಿಗೆ ಅಂತ ಜಾಡಿಸ್ಬಿಟ್ಟೆ. ಜಾಡಿಸ್ ತಕ್ಷಣ ಹುಡುಗ ಸಾಹೇಬ್ರಿಗೆ ಕೊಟ್ಟ ಫೋನ್ನ. ಸಾಹೇಬರು ಸಾರಿ ಕಣ್ರಿ, ಅವ್ನಿಗೆ ಹೇಳೋದು ಮರ್ತುಬಿಟ್ಟಿದೆ, ಜನರಲಿ ನಾವು ಹಾಗೇನೆ ಫೋನ್ ಎತ್ಕೋಬಾರ್ದು ಅಂದರೆ ಟಾಯ್ಲೆಟ್ಲಿದ್ದಾರೆ ಅಂತ ಹೇಳ್ಬಿಡು ಅಂತ ಹೇಳ್ತೀವಿ, ನೀವು ತಿಂಡಿ ಕರೆದಿದ್ದೀನಿ ನೀವು ಬನ್ನಿ ಅಂದರು. ಇಲ್ಲ ಸರ್, ನಾನು 10 ಗಂಟೆಗೆಲ್ಲ ಬಂದು ತಿಂಡಿ ತಿನ್ನಲ್ಲ, ಥ್ಯಾಂಕ್ ಯು ಅಂತಂದು. ಸೊ ಈ ರಾಜಕಾರಣಿಗಳ ಕಥೆ ಇದ್ದೇನೆ, ಫೋನ್ ಎತ್ಕೊಳ್ಳೋದು ಮಹಾನ್ ಸಾಧನೆ ಕಣ್ರಿ, ನಾನು ಫೋನೇ ಎತ್ಕೊಂಡಿಲ್ಲ, ಅದು ರಾಜತಾಂತ್ರಿಕ ನಡೆಯಲ್ಲ. ಮೋದಿ ಸಾಹೇಬರು ಫೋನ್ ಎತ್ಕೊಳ್ಳೋದು ನಥಿಂಗ್ ವಿಲ್ ಹ್ಯಾಪನ್. ಟ್ರಂಪ್ ಇನ್ನೊಂದಿಷ್ಟು ಹುಚ್ಚ, ಮೂಲಭೂತವಾಗಿ ಟ್ರಂಪ್ ಮಹಾನ್ ಹುಚ್ಚ. ಟ್ರಂಪ್ ಮಾತ್ರ ಅಲ್ಲ, ಈಗ ಕಾಣುವ ಬಹುತೇಕ ಈ ಬಲಪಂಥೀಯ ನಾಯಕರುಗಳೇನಿದೆ ಎಲ್ಲ ಕಡೆ ಈಗ ಅವ್ರದ್ದೇ ತಾನೆ, ಅದರಲ್ಲಿ 99% ಈ ಟ್ರಂಪ್ ಟೈಪ್ ಇರ್ತಾರೆ. ಪಿಕಲ್ ಮೈಂಡೆಡ್ ಫೆಲೋಸ್ ಅಂತೀವಿ, ಪಿಕಲ್ ಮೈಂಡೆಡ್ ಫೆಲೋಸ್. ಇವರೆಲ್ಲ ಹಂಗೆ ಪಿಕಲ್ ಮೈಂಡೆಡ್, ಸ್ಥಿರತೆಯೇ ಇಲ್ಲ. ವಿದೇಶಾಂಗ ನೀತಿ ಜಗಳ ಮಾಡ್ಕೊಂಡು ಫೋನ್ ಎತ್ತಿಲ್ಲ, ಅದು ಮಹಾನ್ ಸಾಧನೆ ಟೈಪ್ ಡಂಗುರ ಹೊಡ್ಕೊಂಡು ಹುಚ್ಚಿನ ಮಕ್ಕಳು. ಈಗ ನಾಳೆ ಹಂಗೆ ಸಂಬಂಧ ಕಳ್ಕೊಳಕ್ಕಾಗತ್ತಾ? ನಾಳೆ ನೀವೇ ಫೋನ್ ಮಾಡ್ಬೇಕಲ್ವಾ ಟ್ರಂಪ್ಗೆ? ಈಗ ಇನ್ನೊಂದ್ಸಲ ಅವ್ನು ಫೋನ್ ಮಾಡಿದ ತಕ್ಷಣ ಏನು ಮಾಡ್ತೀರಾ? ಅವಾಗ ಎತ್ಕೋತೀರಾ, ಮತ್ತೆ ಹಾಗೆ ಮಾಡ್ತೀರಾ? ಈಗಾಗಲೇ ಸುಮಾರು ಮಿನಿಮಮ್ ಈ 50% ಯು ಲೂಸ್. ಎಷ್ಟು $1 ಬಿಲಿಯನ್ ಲೂಸ್ ಆಗ್ತಿದೆ ನಮಗೇನದು ಗೊತ್ತಾ? ನಮ್ಮ ಆರ್ಥಿಕತೆ ಮೇಲೆ ಆಗುವ ಪರಿಣಾಮ ಮಿನಿಮಮ್ 0.5% to 1% GDP ವಿಲ್ ಕಮ್ ಡೌನ್. ಇದು ಅರ್ಥನೇ ಅಲ್ಲ ಈ ಭಕ್ತ ನನ್ನ ಮಕ್ಕಳಿಗೆ. ಹೋಗ್ಬಿಟ್ಟು ಟ್ರಂಪ್ ಗೆದ್ದು ಬರಲಿ ಅಂತ ಹೋಮ ಹವನ ಮಾಡಿ ತುಪ್ಪ ಹೊಯ್ದು ಮಾಡಿದ್ರೆ ಅವನು ಬಂದು ಇವರಿಗೆ ದೊಡ್ಡ ಬಗನಿಗೂಟ ಹಾಕ್ಬಿಟ್ಟು ಹಿಂದೆ ಮುಂದೆ ತಿರ್ಸ್ಬಿಟ್ಟು ಈಗ ಲೆಟಸ್ಬೇಡಿ ಎಣಿಸಿ ಇದು ಎನಿವೆ. ಸೊ ಇದು ಎಲ್ಲಿವರೆಗೆ ಹೋಗುತ್ತೆ ಗೊತ್ತಿಲ್ಲ. ಆದರೆ ನಾನು ಹೇಳಬೇಕು, ಹೊರಟಿದ್ದು ಲಾಸ್ಟ್ ಒಂದು ಮಾತೇನು ಗೊತ್ತಾ, ಈ ಏನು ರಷ್ಯಾದಿಂದ ತೈಲ ತರಿಸಿಕೊಳ್ಳೋದೇನಿದೆ ಇದು ಅಂಕಿಅಂಶಗಳು ಪ್ರಕಾರ ಇದು ಸಾಮಾನ್ಯ ಜನರಿಗಲ್ಲ ಲಾಭ, ಓನ್ಲಿ ರಿಲಯನ್ಸ್ ಕಂಪ್ನಿಗೆ. ರಿಲಯನ್ಸ್ ಕಂಪ್ನಿ ಅಂದರೆ ಮುಖೇಶ್ ಅಂಬಾನಿ ಅವರಿಗೆ. ಮುಖೇಶ್ ಅಂಬಾನಿ ಅಂದರೆ ಈ ದೇಶದಲ್ಲಿ ಪ್ರತಿಶತ 50ಕ್ಕೂ ಹೆಚ್ಚು ವಾಹಿನಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಂಥವರು. ಆದ್ದರಿಂದ ಯಾವ ವಾಹಿನಿಯಲ್ಲೂ ಈ ವಿಚಾರ ಬರಲ್ಲ ಇಂಥ ತಿಳ್ಕೊಳ್ಳೋಕೆ ನಮ್ಮ ವಿಶ್ಲೇಷಣೆಯಲ್ಲೇ ತಾವು ನೋಡಬೇಕು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ.
ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ಬೆಳೆಸಿ. ಎಲ್ಲರೂ ನಮಸ್ಕಾರ.